ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವರಾರೋಹಾಯ ನಮಃ. ಪ್ರಯಸ್ಸೇನಾನಿ ರಥ ನೃಭ್ಯೋ ಅಸ್ತೀನಃ ಸತ್ವಾ ಗವೇಷಣಃ ಸಧೃಷ್ಣುಃ ನೂಚಿತ್ ಸಭ್ರೇಷತೆ ಜನೋ ನ ರೇಷನ್ ಮನೋಯೋ ಅಸ್ಯ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 384ನೆಯ ಈ ಭಾಗದಲ್ಲಿ 125ನೆಯ ವರಾರೋಹ ಎಂಬ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮವನ್ನ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡುವರಿದ್ದೇವೆ. ಮೂಲ ಮಂತ್ರದ ಸ್ವರೂಪ ಮತ್ತೆ ಆ ಮಂತ್ರಕ್ಕೆ ಸಾಯಣಾಚಾರ್ಯರು ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನೆಲ್ಲ ಈಗ ನೋಡೋಣ. ಮುಂದೆ ಈ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಇದೆ ಅಂತ ಅನ್ನೋದನ್ನು ಕೂಡ ನೋಡೋಣ. ಮೂಲ ಋಗ್ವೇದದಲ್ಲಿ 7ನೇ ಮಂಡಲದ 20ನೇ ಅನುವಾಕದ 5ನೇಯ ಮಂತ್ರದ ಉತ್ತರಾರ್ಧ ಪ್ರಯಸ್ಸೇನಾನಿ ರಥನೃಭ್ಯೋ ಅಸ್ತೀನಃ ಸತ್ವ ಗವೇಷಣಃ ಸಧೃಷ್ಣುಃ ಅನ್ನುವ ಮಂತ್ರವನ್ನ ತಗೊಂಡಿದ್ದಾರೆ, ಉತ್ತರಾರ್ಧವನ್ನ. ಹಾಗೆ 6ನೇ ಮಂತ್ರದ ನೂಚಿತ್ ಸ ಭ್ರೇಜತೆ ಜನೋ ನ ರೇಷನ್ ಮನೋಯೋ ಅಸ್ಯ ಘೋರಮಾವಿವಾಸತ್ ಅಂತ 6ನೇ ಮಂತ್ರದ ಪೂರ್ವಾರ್ಧ. ಅದರಲ್ಲಿ ಘೋರಮಾವಿವಾಸತ್ ವಾಸಾತ್ ಅನ್ನುವ ಭಾಗವನ್ನು ಬಿಟ್ಟು ಉಳಿದುದನ್ನ ತೆಗೆದುಕೊಂಡು ಈ ಬೃಹತಿ ಮಂತ್ರವನ್ನ ಸಂಪಾದನೆ ಮಾಡಿದ್ದಾರೆ. ರಘುನಾಥ ಸ್ವಾಮಿಗಳ ಸಂಪಾದನಾ ಕ್ರಮದಲ್ಲಿ ಅದು 125ನೇ ಬೃಹತಿ ಮಂತ್ರ, ವರಾರೋಹ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದು. ಈಗ ಪ್ರಯಸ್ಸೇನಾನೀಹಿ ಅನ್ನುವ ಭಾಗಕ್ಕೆ ಏನೇನು ಅರ್ಥ ಇದೆ ಅಂತ ನೋಡೋಣ. ಸೇನಾನಿ ಅಂದ್ರೆ ಮುಂದಾಳು, ಇನ ಅಂದ್ರೆ ಈ ಜಗತ್ತಿಗೆಲ್ಲ ಒಡೆಯ, ಶತ್ರುಗಳ ನಾಶಕ ಸತ್ವ ಅಂದ್ರೆ, ಗವೇಷಣ ಅಂದ್ರೆ ಗೋವುಗಳನ್ನ ಹುಡುಕುವವನು ಅಂತ ಅರ್ಥ. ಅಂತಹ ಧೃಷ್ಣು ಶತ್ರುಗಳನ್ನ ನಾಶಪಡಿಸುವವನು. ಇವೆಲ್ಲ ಸಾಯಣಾಚಾರ್ಯ ಹೇಳಿದಂತಹ ಅರ್ಥ. ಮುಂದೆ ಈ ಯಾವೊಬ್ಬ ವ್ಯಕ್ತಿ ಈ ಭಗವಂತನಾದಂತಹ ಇಂದ್ರನ ಮನಸ್ಸನ್ನ ತಾನು ಯಜ್ಞಾದಿಗಳನ್ನು ಮಾಡುವ ಮೂಲಕ ಪರಿಚರಿಸ್ತಾನೋ ಅಂಥವನಿಗೆ ಎಂದೂ ಸ್ಥಾನಭ್ರಂಶ ಇಲ್ಲ, ಯಾವುದೇ ಉಪಟಳವೂ ಇಲ್ಲ. ನ ಭ್ರೇಷತೆ ಅಂದ್ರೆ ಭ್ರಷ್ಟನಾಗುವುದಿಲ್ಲ, ನ ರೇಷತ್ ಅಂದ್ರೆ ಉಪಟಳಕ್ಕೀಡಾಗುವುದಿಲ್ಲ. ಮನೋಯೋ ಅಸ್ಯ ಆ ಭಗವಂತನ ಮನಸ್ಸನ್ನು ಯಾರು ಪರಿಚರತೆ ಆವಿವಾಸತ್ ಅಂತ ಮುಂದೆ ಮಂತ್ರದ ಉತ್ತರ ಭಾಗದಲ್ಲಿದೆ, ಕೊನೆ ಭಾಗದಲ್ಲಿ. ಅದನ್ನ ತಗೊಂಡು ಸಾಯಣಾಚಾರ್ಯರು ಇಷ್ಟ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಇದಿಷ್ಟು ಸಾಯಣಾಚಾರ್ಯ ಹೇಳಿದಂತಹ ಅರ್ಥ ಆಯಿತು. ರಘುನಾಥ ಸ್ವಾಮಿಗಳು ಹೆಚ್ಚು ಕಡಿಮೆ ಇದೇ ಅರ್ಥವನ್ನು ಹೇಳಿದ್ದಾರೆ. ನೃಭ್ಯ ಅಂದ್ರೆ ಸಾಧಕರು, ಮನುಷ್ಯರು, ಅವರಿಗೆ ಹಿತಕರಾಗಬೇಕೆಂಬ ದೃಷ್ಟಿಯಿಂದ ಸೇನಾನಿ ದೇವತೆಗಳ ಸೈನ್ಯವನ್ನ ಈತ ಮುನ್ನಡೆಸಿದ ಈ ಇಂದ್ರ. ಇನ ಅಂದ್ರೆ ಸರ್ವೇಶಾಂ ಸ್ವಾಮಿ, ಹೀಗೆ ಎಲ್ಲ ಜನರಿಗೂ ಸ್ವಾಮಿಯಾಗಿ ಆತ ಮೇಲಿದ್ದಾನೆ, ಅವರ ಮೇಲಿನ ಸ್ಥಾನದಲ್ಲಿದ್ದಾನೆ. ಸತ್ವ ಅಂದ್ರೆ ಶತ್ರುಗಳ ನಾಶಕ,
ಧೃಷ್ಣು ಅಂದ್ರೆ ಧೈರ್ಯಶೀಲ. ಅಂಥ ಇವೆಲ್ಲ ಇಷ್ಟ ಅರ್ಥಗಳು ಸಾಯಣಾಚಾರ್ಯರಿಗೂ ರಘುನಾಥ ಸ್ವಾಮಿಗಳಿಗೂ ಸಮಾನವಾಗಿವೆ. ಗವೇಷಣ ಅಂದ್ರೆ ಗೋವುಗಳನ್ನು ಹುಡುಕುವವನು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಬರೆದಿದ್ದಾರೆ. ಕೆಲವು ಜನ ಇಂದ್ರನ ಭಕ್ತರಾದವರು ತಮ್ಮ ಗೋ ಸಂಪತ್ತನ್ನು ಕಳ್ಕೊಂಡಾಗ ಅದನ್ನೆಲ್ಲ ಆತ ಹುಡುಕಿ ಕೊಟ್ಟ ಅಂತ ಬೇರೆ ಬೇರೆ ಕಡೆ ಶಾಸ್ತ್ರಗಳಲ್ಲಿ ಬರ್ತದೆ. ಅದರಿಂದ ಗವೇಷಣ ಅಂತ ಅರ್ಥ ಸಾಯಣಾಚಾರ್ಯ ಹೇಳಿದ್ದು. ಇಲ್ಲಿ ಗವೇಷಣ ಅಂದ್ರೆ ಗವೇಷಣಕ್ಕೆ ವಿಷಯ ಅಂತ ಅರ್ಥ ಅಂತ ರಘುನಾಥ ಸ್ವಾಮಿಗಳು ಅರ್ಥ ಬರೆದಿದ್ದಾರೆ. ಗವೇಷಣೀಯ ಮನನಾದಿನ ಅನ್ವೇಷಣೀಯ, ಭಗವಂತನ ಕುರಿತು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಅವನ ಕುರಿತು ಅನ್ವೇಷಣೆ ಮಾಡಬೇಕು. ಅದಕ್ಕಾಗಿ ಆತ ಗವೇಷಣ. ಮತ್ತೆ ಇಂಥ ಭಗವಂತನಿಗೆ ಯಾವ ಒಬ್ಬ ವ್ಯಕ್ತಿ ಮನಃ ನಿದಧಾತಿ, ತನ್ನ ಮನಸ್ಸನ್ನ ಭಗವಂತನಿಗೆ ಅರ್ಪಿಸ್ತಾನೋ, ಅಂದ್ರೆ ಅರ್ಥಾತ್ ಭಗವಂತನ ಧ್ಯಾನಸ್ಥಾನೋ, ಅಂಥ ವ್ಯಕ್ತಿ ನೂಚಿತ್ ಅಂದ್ರೆ ಈಗಲೂ ಕೂಡ ಅಂತ ಅರ್ಥ. ನ ಭ್ರೇಷತೆ, ಸ್ಥಾನದಿಂದ ಸುಖದಿಂದ ಭ್ರಷ್ಟನಾಗುವುದಿಲ್ಲ. ನ ರೇಷತ್ ಚ, ಋಷ ಹಿಂಸಾಯ ಮತ್ತು ಧಾತು, ಯಾವುದೇ ಆತಂಕಕ್ಕೂ ಆತ ಒಳಗಾಗುವುದಿಲ್ಲ ಅಂತ ಅರ್ಥ. ರಘುನಾಥ ಸ್ವಾಮಿಗಳ ಅರ್ಥದಲ್ಲಿ ಇವನು ವರ, ಸರ್ವರಿಗೂ ಕೂಡ ಸ್ವಾಮಿ, ಸರ್ವಸ್ವಾಮಿತ್ವೇನ ಎಲ್ಲರ ಮೇಲೆ ಇದ್ದವನು. ಸಾ ಕಾಷ್ಠ ಸಾ ಪರಾಗತಿ ಅಂತ ಎಲ್ಲರ ಮೇಲೆ ಇದ್ದವನು. ಆಂಗಂತ ಉಪಸರ್ಗ, ಗೃಹ ಬೀಜದಲ್ಲಿ ಪ್ರಾದುರ್ಭಾವೇಚ ಅಂತ ಅದರ ಧಾತು. ಎಲ್ಲರ ಮೇಲೆ ಸರ್ವಾರೂಢನಾಗಿ ಇರುವವನು. ವರರು ಅಂದ್ರೆ ಶ್ರೇಷ್ಠರು, ಶ್ರೇಷ್ಠರನ್ನು ಮೀರಿಸಿ ಮೇಲೆ ನಿಂತವನು, ಇವನೇ ಸರ್ವಶ್ರೇಷ್ಠ ಅಂತ ಈಗ ಅರ್ಥವನ್ನ ವರಾರೋಹ ಎಂಬ ಶಬ್ದಕ್ಕೆ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಮುಂದೆ ಈ ವರಾರೋಹ ಎಂಬ ಶಬ್ದಕ್ಕೆ ಭಗವಂತ ಆಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ವರಾರೋಹ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಅವರ ದೃಷ್ಟಿಯಲ್ಲಿ ಬೇರೆನೇ ಇದೆ. ಭ್ರೇಷತೆ ಜನೋನ ರೇಷನ್ ಮನೋಯೋ ಅಸ್ಯ ಘೋರ ಮಾವಿವಾಸಾತ್ ಯಜ್ಞೈದ್ಯ ಇಂದ್ರೇ ದದತೆ ದುವಾಂಸಿ ಕ್ಷಯತ್ಸರಾಯ ಋ ಅಂತ ಮಂತ್ರ ಇದೆ. ಅಲ್ಲಿ ವರಾರೋಹ ಅಂದ್ರೆ ಈ ದುಷ್ಟರಾದವರಿಗೆ, ಭಗವಂತನ ಭಕ್ತರಲ್ಲದೇ ಇದ್ದವರಿಗೆ ಶ್ರೇಷ್ಠವಾದ ಸ್ಥಾನವನ್ನು ನ ರೋಹಯತಿ, ಏರ್ಲಿಕ್ಕೆ ಬಿಡೋದಿಲ್ಲ ಅಂತ ಅರ್ಥವನ್ನು ಅವರು ಹೇಳಿದ್ದಾರೆ. ಇನ್ನು ಶ್ರೇಷ್ಠರಾದವರಿಗೆ, ಉತ್ತಮ ಜೀವರಿಗೆ ಮಾತ್ರ ಆ ಪದವನ್ನು ಆರೋಹಣ ಮಾಡಲಿಕ್ಕೆ ಬಿಡ್ತಾನೆ. ಇದಿಷ್ಟ ಅರ್ಥವನ್ನ ರಘುನಾಥ ಸ್ವಾಮಿಗಳು ಭಗವಂತ ಆಚಾರ್ಯರು ವರ್ಣಿಸ್ತಾರೆ. ಮುಂದೆ ಈ ಮಂತ್ರಕ್ಕೆ ಏನರ್ಥ ಅಂತ ಅನ್ನೋದನ್ನ ಈಗ ನೋಡೋಣ. ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥವನ್ನ ಭಗವಂತಾಚಾರ್ಯರು ಕೂಡ ಬರೆದಿದ್ದಾರೆ. ಎಲ್ಲಾ ಜನರಿಗೂ ಕೂಡ ಇವನು ಸ್ವಾಮಿಯಾಗಿದ್ದಾನೆ, ಮತ್ತೆ ಸೇನಾ ನಾಯಕನೂ ಆಗಿದ್ದಾನೆ, ಧೈರ್ಯಶೀಲನಾಗಿದ್ದಾನೆ. ಸತ್ವ ಅಂದ್ರೆ ಯಾವತ್ತೂ ಸರ್ವತ್ರ ಸಂಚಾರ ಮಾಡ್ತಾ ಇರೋ ಅನ್ನೋ ಅರ್ಥವನ್ನು ಸ್ವಲ್ಪ ಪ್ರತ್ಯೇಕವಾಗಿ ಹೇಳಿದ್ದಾರೆ ಭಗವಂತಾಚಾರ್ಯರು. ಗವೇಷಣ ಅಂದ್ರೆ ಗೋಭಿಹಿ ಅಂದ್ರೆ ವೇದೈಹಿ ಈಷ್ಯತೆ ಮಹಾತಾತ್ಪರ್ಯವನ್ನು ಪ್ರತಿಪಾದ್ಯತೆ. ಜ್ಞಾನಕ್ಕೆ ವಿಷಯ ಅನ್ನೋ ಅರ್ಥವನ್ನ, ಶಾಸ್ತ್ರಗಳಿಂದ ಜನ್ಯವಾದ ಜ್ಞಾನಕ್ಕೆ ವಿಷಯ ಅನ್ನೋ ಅರ್ಥವನ್ನ, ಅನ್ವೇಷಣಕ್ಕೆ ವಿಷಯ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ರೆ, ಭಗವಂತಾಚಾರ್ಯರು ವೇದಗಳಿಂದ ಮಹಾ ತಾತ್ಪರ್ಯದ ಮೂಲಕ ಆತ ಪ್ರತಿಪಾದ್ಯನಾಗಿದ್ದಾನೆ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಹೆಚ್ಚು ಕಡಿಮೆ ಅವುಗಳ ತಾತ್ಪರ್ಯ ಒಂದೇ. ಇದಿಷ್ಟು ಆ ಪೂರ್ವಾರ್ಧಕ್ಕೆ ಅವರು ಹೇಳಿರುವಂತಹ ಅರ್ಥ. ಯಾರು ಕೇವಲ ಬಾಹ್ಯ ಸಂಗತಿಗಳ ಬಗ್ಗೆ, ಭೋಗ ಪದಾರ್ಥಗಳ ಬಗ್ಗೆ ಮನಸ್ಸನ್ನು ಹರಿಸ್ತಾನೆ, ಅಂಥವನು ಸ್ಥಾನಭ್ರಷ್ಟನಾಗ್ತಾನೆ ಅನ್ನೋ ಅರ್ಥವನ್ನ ರಘುನಾಥಾಚಾರ್ಯರು ವರ್ಣನೆ ಮಾಡ್ತಾರೆ. ಈ ಸಾಯಣಾಚಾರ್ಯರು, ಭಗವಂತ ಆಚಾರ್ಯರು, ರಘುನಾಥ ತೀರ್ಥರು ಅವರೆಲ್ಲ ವರ್ಣನೆ ಮಾಡಿದ್ದನ್ನ ನಾವೀಗ ನೋಡಿದೆವು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅನ್ವಯಾರ್ಥ ಇದೇ ಜಾಡಿನಲ್ಲಿದೆ, ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೇನೆ. ಅದನ್ನ ಈಗ ವರ್ಣನೆ ಮಾಡ್ತೇನೆ. ಅದರ ಅನ್ವಯಾರ್ಥ ಇತ್ಯಾದಿಗಳನ್ನ ಈ ಮುಂದಿನಂತೆ ನೋಡೋಣ.
ಯಹ ಯಾವ ಭಗವಂತ, ಋಭ್ಯ ಅಂದ್ರೆ ಸಾಧಕೇಭ್ಯ, ಎಲ್ಲಾ ಸಾಧಕರಿಗೂ ಕೂಡ, ಸೇನಾನಿ ಅಂದ್ರೆ ನಾಯಕ, ಎಲ್ಲ ಹಿಂದೆ ಬಂದದ ಅರ್ಥವೇ. ಅಧ ಅಂದ್ರೆ ಅಥ ಅಂತ ಅರ್ಥ. ಇನ ಅಂದ್ರೆ ಪ್ರಿಯ, ಒಡೆಯ. ಪ್ರ ಅಸ್ತಿ ಇದ್ದಾನೆ. ಸಹ ಸತ್ವ ಅಜ್ಞಾನಾದಿ ಶತ್ರುನಾಶಕ, ಅಜ್ಞಾನಾದಿ ಅಂತೂ ಹೆಚ್ಚಿಗೆ ನಾನು ಸೇರಿಸ್ಕೊಂಡಿದ್ದೇನೆ. ಗವೇಷಣ ಶಾಸ್ತ್ರೈ ಅನ್ವೇಷಣೀಯ, ಇದನ್ನೇ ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ನಾವು ಅದನ್ನ ನೋಡಿಯೇ ಇದ್ದೀವಿ. ಧೃಷ್ಣು ಅಂದರೆ ಧೈರ್ಯಶಾಲಿಯೂ ಕೂಡ ಆಗಿದ್ದಾನೆ. ಮತ್ತೆ ಇಂಥ ಅಸ್ಯ ದೇವಸ್ಯ, ಈ ಭಗವಂತನ, ಯಹ ಮನಃ ಅಂದ್ರೆ ಜ್ಞಾನಶೀಲ ಜನಃ ಅಸ್ತಿ. ಇಲ್ಲಿ ಮನಃ ಅಂತಂದ್ರೆ ಭಗವಂತನಲ್ಲಿ ಮನಸ್ಸು ನೆಡುವವನು ಅನ್ನೋ ಅರ್ಥವನ್ನ ಅವರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಬರೆದಿದ್ದಾರೆ. ನಾವು ಅದನ್ನು ನೋಡಿದ್ದೀವಿ ಈ ಹಿಂದೆ. ಮನಃ ಅನ್ನೋ ಶಬ್ದವನ್ನೇ ಜ್ಞಾನಶೀಲನಾದಂಥ ಮನುಷ್ಯ, ಸಾಧಕ ಅನ್ನೋ ಅರ್ಥವನ್ನು ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಮನಃ ಅಸ್ಯ ಅಂದ್ರೆ ಈ ಭಗವಂತನಿಗೆ, ಭಗವಂತನ ವಿಷಯದಲ್ಲಿ ಮನಃ ಮನಸ್ಸನ್ನು, ಯಹ ಯಾರು, ನಿದಧಾತಿ ಇಡ್ತಾನೆ ಅಂತ ಒಂದು ಪದವನ್ನು ಅಧ್ಯಾರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಈ ಬೃಹತಿ ಮಂತ್ರದಲ್ಲಿ ಇಲ್ಲ. ಮೂಲ ಋಗ್ವೇದದ ಮಂತ್ರದಲ್ಲಿ ಆವಿವಾಸಾತ್ ಅಂತ ಅಲ್ಲಿ ಶಬ್ದ ಇದೆ. ಆದರೆ ನಾವೀಗ ನೋಡ್ತಾ ಇರೋ ಬೃಹತಿ ಮಂತ್ರದಲ್ಲಿ ಇಡುತ್ತಾನೆ ಅನ್ನುವಂಥ ಶಬ್ದ ಇಲ್ಲ. ಆದ್ರಿಂದ ಮನಃ ಅನ್ನೋದನ್ನ ಜ್ಞಾನಶೀಲನಾದಂತಹ, ಮನನಶೀಲನಾದಂತಹ ವ್ಯಕ್ತಿಗೆ ನಾನು ಅನ್ವಯ ಮಾಡ್ಕೊಂಡಿದ್ದೇನೆ. ಅಂಥ ಒಬ್ಬ ವ್ಯಕ್ತಿ ನೂಚಿತ್. ನೂಚಿತ್ ಅಂದ್ರೆ ಇದಾನೀಮಪಿ, ಇದು ರಘುನಾಥ ಸ್ವಾಮಿಗಳು ಬರೆದಿರುವಂತಹ ಅರ್ಥ. ನೂಚಿತ್ ಅಂದ್ರೆ ಸದ್ಯಯೇವ, ಕೂಡಲೇ ಅಂತ ಅರ್ಥವನ್ನ ಭಗವಂತಾಚಾರ್ಯ ಬರೆದಿದ್ದಾರೆ. ನೂಚಿತ್ ಅಂದ್ರೆ ನೈವ, ನೂ ಅನ್ನುವುದು ನಿಷೇಧವಾಚಕ ಶಬ್ದ, ಅದರಿಂದ ನೂಚಿತ್ ಅಂದ್ರೆ ನೈವ ಅನ್ನೋ ಅರ್ಥವನ್ನು ಸಾಯಣಾಚಾರ್ಯ ಬರೆದಿದ್ದಾರೆ. ಅದನ್ನು ಇಟ್ಕೊಂಡಿದ್ದೇನೆ. ಭ್ರೇಷತೆ, ಸ್ಥಾನಭ್ರಷ್ಟನಾಗುವುದಿಲ್ಲ. ಭಗವಂತನಲ್ಲಿ ತನ್ನ ಮನಸ್ಸನ್ನಿಟ್ಟವನು, ಭಗವಂತನ ಕುರಿತಾದ ಜ್ಞಾನ, ಶ್ರವಣ, ಮನನ ಇತ್ಯಾದಿಗಳನ್ನು ಮಾಡುವಂಥವನು ಎಂದೂ ಕೂಡ ಸ್ಥಾನಭ್ರಷ್ಟನಾಗುವುದಿಲ್ಲ ಅಂತ ಅದರ ಅರ್ಥ. ಮತ್ತು ನ ರೇಷತ್, ನೈವ ಕ್ಷೀಯೇತ, ಯಾವುದೇ ಹಾನಿಗೂ ಕೂಡ ಒಳಗಾಗೋದಿಲ್ಲ. ಇನ್ನ ಈ ವರಾರೋಹ ಅನ್ನೋ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ನೋಡೋಣ. ಈ ಬೃಹತಿ ಮಂತ್ರದ ಪ್ರಾರಂಭದಲ್ಲೇ ವರಾರೋಹ ಅನ್ನೋ ಶಬ್ದಕ್ಕೆ ನಾನು ಒಂದೆರಡು ಅರ್ಥಗಳನ್ನು ಹೇಳಬೇಕಾಗಿತ್ತು, ಅವಾಗ ಅದನ್ನು ಮರ್ತೆ. ಆರೋಹ ಅಂದ್ರೆ ತೊಡೆ. ಲಕ್ಷ್ಮೀದೇವಿಯಿಂದ ಆಲಿಂಗಿತವಾದಂಥ, ಅಥವಾ ಲಕ್ಷ್ಮೀದೇವಿ ಯಾವನ ತೊಡೆಯಲ್ಲಿ ಕೂತಿದ್ದಾಳೋ ಅವನು. ಶ್ರೇಷ್ಠರಾದವರೇ ಮೋಕ್ಷವನ್ನು ಏರುತ್ತಾರೆ ಅಂತ ಇನ್ನೊಂದು ಅರ್ಥ. ಇವನು ಏರಿಸ್ತಾನೆ, ಆ ಶ್ರೇಷ್ಠರಾದವರನ್ನು ಏರಿಸ್ತಾನೆ. ವರ ಅಂದ್ರೆ ವಂ ಜ್ಞಾನಂ ರಾತಿ, ವ ಅಂದ್ರೆ ಜ್ಞಾನ, ರ ಅಂದ್ರೆ ಕೊಡುವವನು. ವರವನ್ನು ಕೊಡುವವನು ಅಂತನೂ ಅರ್ಥ ಆಗ್ಬಹುದು ವರ ಅನ್ನೋ ಶಬ್ದಕ್ಕೆ. ನ ರೋಹತಿ ನ ವರ್ಧತೆ, ಇವನು ಯಾವತ್ತೂ ಕೂಡ ನಕರ್ಮಣ ವರ್ಧತೆ ನೋಕ್ನೀಯಾನ್, ತನ್ನ ಕರ್ಮಗಳನ್ನು ಮಾಡಿ ಎತ್ತರದ ಸ್ಥಾನಕ್ಕೆ ಹೋಗಬೇಕಾದ ಕಾರಣ ಏನೂ ಇಲ್ಲ. ಹೀಗೆ ನ ರೋಹತಿ, ಆದ್ರಿಂದ ಅವನು ಅರೋಹ, ಶ್ರೇಷ್ಠನಾಗಿದ್ದಾನೆ ಎಂದು ತನ್ನ ಕರ್ಮಗಳಿಂದ ಆತ ಮೇಲಿನ ಸ್ಥಾನಕ್ಕೆ ಹೋಗುವುದಿಲ್ಲ. ಅನಾದಿ ಕಾಲದಿಂದಲೂ ಒಂದೇ ರೀತಿಯಾಗಿದ್ದಾನೆ. ವರಸ್ಸನ್ನೇವ ಆರೋಹತಿ ಪ್ರಾದುರ್ಭವತಿ, ನಮಗೆಲ್ರಿಗೂ ಕೂಡ ಆ ರುಹ ಧಾತುವಿನ ಅರ್ಥ ಗೊತ್ತಿದೆ. ರುಹ ಬೀಜ ಜನ್ಮುನಿ ಪ್ರಾದುರ್ಭಾವೇಚ ಅಂತ, ವ್ಯಕ್ತನಾಗುವುದು. ಭಗವಂತ ಜ್ಞಾನಾನಂದ ರೂಪನಾಗಿಯೇ, ಶ್ರೇಷ್ಠವಾದ ದೇಹ ಉಳ್ಳವನಾಗಿಯೇ ಜಗತ್ತಿನಲ್ಲಿ ವ್ಯಕ್ತನಾಗ್ತಾನೆ. ಇವು ಕೆಲವು ಅರ್ಥಗಳು. ಇನ್ನೂ ಮುಂದಿನ ಕೆಲವು ಅರ್ಥಗಳನ್ನು ಈಗ ನೋಡೋಣ ಮುಂದೆ. ನಾನು ನನ್ನ ಅನ್ವಯ ಅರ್ಥದಲ್ಲಿ ಬರೆದಿರುವಂತಹ ಕೆಲವು ಸಂಗತಿಗಳನ್ನು ನೋಡೋಣ ಈಗ. ಈ ವರಹ ಆರೋಹ ಯಸ್ಯ ಸಹ ವರಾರೋಹ, ಇದು ಒಂದರ್ಥ. ವರೇಣ ಆರೋಹ ಯಸ್ಯ ಸಹ ವರಾರೋಹ, ವರಂ ಪ್ರತಿ ಆರೋಹ ಏನ ಸಹ ವರಾರೋಹ. ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಬಹುದು. ಲಕ್ಷ್ಮೀದೇವಿನ ತೊಡೆಯಲ್ಲಿ ಕೂಡಿಸ್ಕೊಂಡಿದ್ದಾನೆ ಅನ್ನೋದೊಂದೊಂದು ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ಯಸ್ಯ, ಯಾವ ಭಗವಂತನ ಕುರಿತಾದ, ಯದ್ವಿಷಯಕ ಧರ್ಮಸ್ಯ, ಯಾವ ಭಗವಂತನ ಕುರಿತಾದ ಧರ್ಮದ, ಆರೋಹ ಅಂದ್ರೆ
ಒಂದು ಪ್ರಾರಂಭ ಅಥವಾ ಇಚ್ಛಾ. ಇದು ವರ, ಶ್ರೇಷ್ಠ. ಇದು ಭಗವಂತನ ಕುರಿತಾದ ಧರ್ಮ ಏನಿದೆ ಅದರಲ್ಲಿ ನಾವು ತೊಡಗಬೇಕು ಅಂತ ಒಂದು ಇಚ್ಛೆ ಮಾಡಿದ್ದು ಅಥವಾ ಒಂದು ಹೆಜ್ಜೆ ತಗೊಂಡದ್ದು, ಅದೆಲ್ಲವೂ ಕೂಡ ಯಾವತ್ತೂ ಶ್ರೇಷ್ಠವೇ. ಆದ್ದರಿಂದ ವರಹ ಆರೋಹ ಯಸ್ಯ ಯಸ್ಯ ಯಾವ ಭಗವತಃ ಷಷ್ಠಿ ವಿಭಕ್ತಿ. ಷಷ್ಠಿ ವಿಭಕ್ತಿಗೆ ವಿಷಯಕ ಅಂತ ಅರ್ಥ. ಭಗವದ್ ವಿಷಯಕವಾದ ಮತ್ತು ಭಗವದ್ ವಿಷಯಕವಾದ ಧರ್ಮದ ಒಂದು ಆರೋಹ, ಅದನ್ನು ತಿಳ್ಕೊಳ್ಳುವ ಇಚ್ಛೆ ಮತ್ತೆ ಪ್ರಾರಂಭ, ಅವೆರಡೂ ಕೂಡ ಶ್ರೇಷ್ಠವೇ. ಆದ್ರಿಂದ ಅವನು ವರಾರೋಹ. ಇಲ್ಲಿ ಆ ಪ್ರಾರಂಭ, ಇಚ್ಛಾ ಅಂತ ಹೀಗೆ ಶಬ್ದಗಳನ್ನು ಬರೆದಿದ್ದೇನಲ್ಲ, ಅದನ್ನು ಬರೀಲಿಕ್ಕೆ ಏನು ಕಾರಣ ಇದೆ? ಅದು ಭಗವದ್ಗೀತೆಯ 2ನೇ ಅಧ್ಯಾಯದ 40ನೇ ಶ್ಲೋಕವೊಂದನ್ನು ಮತ್ತೆ ಗೀತಾ ತಾತ್ಪರ್ಯದ ಶ್ಲೋಕವೊಂದನ್ನು ನೆನಪಿಸ್ತದೆ. ಅದು ಮುಂದೆ ನ ಭ್ರೇಷತೆ ನ ರೇಷತ್ ಅನ್ನೋದಕ್ಕೂ ಸಂಬಂಧವೂ ಕೂಡ ಆ ಶಬ್ದಗಳ ಜೊತೆಗಿದೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಭಗವದ್ಗೀತೆ. ಭಗವಂತನ ಕುರಿತಾದ ಧರ್ಮವನ್ನು ಸ್ವಲ್ಪವೇ ಆಚರಣೆ ಮಾಡಿದ್ರು, ತ್ರಾಯತೆ ಮಹತೋ ಭಯಾತ್, ಮಹಾಭಯ ಅಂದ್ರೆ ಸಂಸಾರ ಭಯ, ಅದರಿಂದ ನಮ್ಮನ್ನು ಕಾಪಾಡ್ತದೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ನೇಹ ಅಭಿಕ್ರಮ ನಾಶವಸ್ತಿ. ಅಭಿಕ್ರಮ ಅಂದ್ರೆ ಪ್ರಾರಂಭ. ನಾವು ಪ್ರಾರಂಭ ಮಾಡಿದ್ದು ಯಾವತ್ತೂ ವ್ಯರ್ಥ ಅಲ್ಲ. ಪ್ರತ್ಯವಾಯೋ ನ ವಿದ್ಯತೆ, ಮಹಾದೋಷ ಏನೂ ಇಲ್ಲ. ಅದರಿಂದ ಕೆಲವು ಸಂಗತಿಗಳನ್ನ ಅಪೂರ್ಣವಾಗಿ ಮಾಡಿಬಿಟ್ರೆ ಈ ಮಾಟ ಮಂತ್ರ ಮೊದಲಾದದ್ದೆಲ್ಲ ತಿರುಗು ಬಾಣ ಆಗ್ತದೆ ಸಾಧಕನಿಗೆ. ಇದು ಹಾಗಲ್ಲ. ಇದು ಗೀತೆ ಹೇಳೋ ಮಾತು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ನಚಾನ್ಯ ಧರ್ಮಾಕರಣಾತ್ ದೋಷವಾನ್ ವಿಷ್ಣು ದೃಗ್ಭವೇತ್ ಅಂತ ಅಗ್ನಿಪುರಾಣದ ಮಾತು ಒಂದಿದೆ. ಅದು ಆ ಗೀತಾ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲೇ ಕಾಣಿಸ್ತದೆ. ಭಗವಂತನ ಕುರಿತಾದ ಧರ್ಮ ಏನಿದೆ ಆ ಧರ್ಮ ಮಾಡಲಿಕ್ಕೆ ಒಂದು ಪ್ರಾರಂಭ, ಒಂದು ಸಣ್ಣ ಇನಿಷಿಯೇಷನ್ ಅಥವಾ ಇಚ್ಛಾ, ಒಂದು ಸಣ್ಣ ಆಸೆ, ಇಷ್ಟು ಮಾಡಿದ್ರೂ ವ್ಯರ್ಥ ಅಲ್ಲ. ಈ ಜನ್ಮದಲ್ಲಿ ಇಚ್ಛೆ ಮಾಡಿದೆವು, ಪ್ರಾರಂಭ ಮಾಡಲಿಕ್ಕಾಗಲಿಲ್ಲ, ಅದು ಸಫಲವೇ. ಇಚ್ಛೆ ಮಾಡಿದೆವು, ಪ್ರಾರಂಭ ಮಾಡಿದೆವು, ಪೂರ್ಣಗೊಳಿಸ್ಲಿಕ್ಕಾಗಲಿಲ್ಲ, ಅದು ಸಫಲವೇ, ನ ನಿಷ್ಫಲ. ಮುಂದೆ ಅದು ಮತ್ತೆ ಫಲ ಕೊಟ್ಟೇ ಕೊಡ್ತದೆ. ಅದಕ್ಕಾಗಿ ಅಲ್ಲಿ ಆರೋಹ ಅಂದರೆ ಹತ್ತುವುದು ಅಂತ ಅರ್ಥ. ಹತ್ತುವುದು ಅನ್ನೋದು ಯಾವತ್ತೂ ಕೂಡ ಪ್ರಾರಂಭ ಆಗುವುದನ್ನು ತಿಳಿಸ್ತದೆ, ನಮ್ಗೆ ಗೊತ್ತಿದೆ. ಅವನು ಮಾಡ ಹತ್ತಿದನು, ಅವನು ಓದ ಹತ್ತಿದನು ಅಂದರೆ ಓದಲಿಕ್ಕೆ ತೊಡಗಿದ ಅಂತ ಅರ್ಥ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಸಾಹಿತ್ಯದ ಭಾಷೆಯಲ್ಲಿಯೂ ಕೂಡ ಮಾಡ ಹತ್ತು ಅಂದ್ರೆ ಮಾಡ ತೊಡಗು, ಕೇಳ ಹತ್ತು ಅಂದ್ರೆ ಕೆಲಸಕ್ಕೆ ತೊಡಗುವುದು ಅಂತ ಅರ್ಥ. ಹೀಗೆ ಈ ಹತ್ತು ಅನ್ನುವುದು ಆ ತೊಡಗು ಅನ್ನೋದನ್ನು ತೋರಿಸ್ತದೆ. ಆರೋಹ ಅಂತ ಇಲ್ಲೇನಿದೆಯಲ್ಲ ವರಾರೋಹ ಎಂಬಲ್ಲಿ, ಅಥವಾ ಆರೋಹ ಅಂದ್ರೆ ಹತ್ತುವುದು, ಹತ್ತುವುದು ಅಂದ್ರೆ ತೊಡಗುವುದು ಅಂತ ಅರ್ಥ. ಭಗವಂತನ ವಿಷಯದಲ್ಲಿ ಸ್ವಲ್ಪವಾದರೂ ತೊಡಗಿಕೊಂಡವನಿಗೆ ಅದು ಯಾವತ್ತೂ ಕೂಡ ಶ್ರೇಷ್ಠವಾದ ವರ ಫಲವನ್ನು ಕೊಟ್ಟೇ ಕೊಡ್ತದೆ. ಅದಕ್ಕದು ಸಫಲವೇ ಯಾವತ್ತು. ಇದು ವರಹ ಆರೋಹ ಯಶಸಃ ವರಾರೋಹ ಅಂತ ಷಷ್ಠಿ ತತ್ಪುರುಷ ಸಮಾಸ. ವರಾಣಾಂ ಪುರುಷಾಣಾಂ ಆರೋಹ ಏನ ಸಹ ವರಾರೋಹ. ಇನ್ನೊಂದು ಮಾತು, ವರರಾದಂಥ ಅಂದ್ರೆ ಶ್ರೇಷ್ಠರಾದಂತಹ ಪುರುಷರು, ಋಜುಗುಣಸ್ಥರು ಮೊದಲಾದವರು, ಅವರ ಆರೋಹ, ಅವರು ತಮ್ಮ ಬ್ರಹ್ಮ ಪದವಿಗೆ ಏರುವುದೇನಿದೆ ಏನ ಈ ಪರಮಾತ್ಮನಿಂದಲೇ. ಮುಂದೆ ಮುಕ್ತಿ ಪದವಿಗೂ ಅವರು ಏರ್ತಾರೆ, ಅದು ಕೂಡ ಈ ಪರಮಾತ್ಮನಿಂದಲೇ. ಹೀಗೆ ವರಹ ಆರೋಹ ಏನ ಸಹ ವರಾರೋಹ ಅಂತ ಇದು ಒಂದು ಸಮಾಸ. ಇದಲ್ಲದೆ ವರೇ ಸ್ಥಾನೇ ಆರೋಹ ಏನ ಸಹ ವರಾರೋಹ. ನಾವು ಬಹಳ ಶ್ರೇಷ್ಠರಲ್ಲದೆ ಇರಬಹುದು, ನಮ್ಮಂಥವ್ರು ಪ್ರಾಣ ಚತುರ್ಮುಖ ಮೊದಲಾದವರಿಗೆ ನಾವು ಸಮಾನರಲ್ಲದೆ ಇರಬಹುದು, ಅವ್ರ ಮುಂದೆ ತೀರಾ ಸಣ್ಣವರು ಇರಬಹುದು. ಆದರೆ ನಾವು ಕೂಡ ಆ ಶ್ರೇಷ್ಠವಾದ ಸ್ಥಾನಕ್ಕೆ ಏರ್ತೇವೆ. ವರಂ ಅಂದ್ರೆ ವರೇ ಸ್ಥಾನೆ, ಶ್ರೇಷ್ಠವಾದ ಸ್ಥಾನದಲ್ಲಿ ಆರೋಹ ನಮ್ಮ ಪ್ರಾಪ್ತಿ. ಇದಾಗುವುದು ಯಾರಿಂದ? ಭಗವಂತನಿಂದಲೇ. ಅದರಿಂದ ವರೇ ಸ್ಥಾನೇ ಆರೋಹ ಏನ ಸಹ ವರಾರೋಹ. ಆ ಭಗವಂತನು ವರಣೆ, ವರೇಣ ಆರೋಹ ವರಾರೋಹ.
ವರೇಣ ಆರೋಹ ಯಸ್ಯ ಸಹ ವರಾರೋಹ. ಯಾವ ಭಗವಂತನ ಅನುಗ್ರಹದಿಂದ, ಅವನ ಆಶೀರ್ವಾದದಿಂದಲೇ, ನಿತ್ಯ ಅವನ ಒಂದು ಬೆಂಬಲದಿಂದಲೇ, ಆ ವರನಾದ ಭಗವಂತನಿಂದಲೇ ನಾವು ಆ ಸ್ಥಾನಕ್ಕೆ ಏರಬೇಕು. ಮತ್ತೆ ವರೇಣ ಶಾಸ್ತ್ರೇಣ ಆರೋಹ ಏನು ಸಹ, ಭಗವಂತ ಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡಿ, ವರ ಅಂದ್ರೆ ಶ್ರೇಷ್ಠವಾದ ತನ್ನನ್ನು ಪ್ರತಿಪಾದನೆ ಮಾಡುವಂತಹ ಶಾಸ್ತ್ರಗಳನ್ನು ಬೆಳಕಿಗೆ ತಂದು ನಮ್ಮನ್ನ ಮೇಲೆ ಏರಿಸ್ತಾನೆ. ವರೇಣ ಆರೋಹ ಏನು ಸಹ, ಏನು ಯಾವ ಭಗವಂತನಿಂದ ವರೇಣ ಶ್ರೇಷ್ಠವಾದ ಶಾಸ್ತ್ರದ ಮೂಲಕ, ಆರೋಹ ನಮಗೆಲ್ಲರಿಗೂ ಜ್ಞಾನಪ್ರಾಪ್ತಿ ಮತ್ತು ಮುಕ್ತಿ, ಅದಕ್ಕಾಗಿ ಆತ ವರಾರೋಹ. ಇದು ವರೇಣ ಶಾಸ್ತ್ರೇಣ ಆರೋಹ ಅಂದ್ರೆ ಜ್ಞಾನ ಮತ್ತು ಪ್ರಾಪ್ತಿ ಅಂದ್ರೆ ಮೋಕ್ಷ. ಅಲ್ಲಿ ಜ್ಞಾನ ಅಂತ ಒಂದು ಆರೋಹ ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇಟ್ಕೊಂಡದ್ದು ನನ್ನ ಒಂದು ಟಿಪ್ಪಣಿಯ ಅಂಶ. ಇದು ಗವೇಷಣ ಅಂತನೋ ಶಬ್ದಕ್ಕೆ ಸಾಯಣಾಚಾರ್ಯರು ಗೋವುಗಳನ್ನು ಹುಡುಕುವವನು ಅಂತ ಅರ್ಥ ಬರೆದಿದ್ದಾರಲ್ಲ. ಗೋವುಗಳನ್ನು ಹುಡುಕುವುದು ಅಂದ್ರೆ, ಗೋವು ಅಂದ್ರೆ ವೇದಗಳನ್ನ ಆತ ಹುಡುಕ್ತಾ ಇದ್ದಾನೆ. ನಷ್ಟವಾದಂತಹ ವೇದಗಳನ್ನ ದತ್ತ, ವೇದವ್ಯಾಸ ಇತ್ಯಾದಿ ರೂಪಗಳಿಂದ ಅವೆಲ್ಲ ಉತ್ಸನ್ನವಾದಾಗ ವೇದವ್ಯಾಸ ರೂಪದಿಂದ ಅವನ್ನೆಲ್ಲ ಬೆಳಕಿಗೆ ತರ್ತಾನಲ್ಲ ಅವನು. ಹೀಗೆ ಬೆಳಕಿಗೆ ತಂದು ಅವನು ಗವೇಷಣ ಅಂತ ಕರೆಸ್ಕೊಂಡಿದ್ದಾನೆ. ಅದರಿಂದ ಸಾಯಣಾಚಾರ್ಯ ಹೇಳಿದ ಅರ್ಥವು ಉಚಿತವೇ ಆಗಿದೆ ಆ ದೃಷ್ಟಿಯಿಂದ. ಆದರೆ ಕೇವಲ ಗೋವುಗಳ ಅನ್ವೇಷಣೆ ಮಾತ್ರ ಅಲ್ಲ, ಇವನು ಗವೇಷಣ, ವೇದಗಳನ್ನು ಅನ್ವೇಷಣೆ ಮಾಡಿದವನು. ಮತ್ತೆ ರಘುನಾಥ ಸ್ವಾಮಿ ಹೇಳಿದ್ದನ್ನು ಈಗಾಗಲೇ ನೋಡಿದ್ದೀವಿ. ವರತ್ವೇನ ಸ್ವಾಮಿತ್ವೇನ ಆರೋಹ ಯಶ ಸಹ, ತಾನೇ ಆರೋಹ, ಎಲ್ಲರಿಗಿಂತಲೂ ಮೇಲೆ ಹೋಗಿ ನಿಂತಿದ್ದಾನೆ. ಹೇಗೆಂದ್ರೆ ತಾನು ಶ್ರೇಷ್ಠನಾದ್ರಿಂದ. ಇಲ್ಲಿ ವರತ್ವೇನ ಆರೋಹ ಯಶ ಸಹ ವರಾರೋಹ ಅನ್ನೋ ಶಬ್ದ ಸೇನಾನಿ ಮತ್ತು ಇನ ಎಂಬ ಶಬ್ದದಿಂದ ವರ್ಣಿತ ಆಗಿದೆ. ಸೇನಾನಿ ಅಂದ್ರೆ ಎಲ್ಲರಿಗೂ ಮುಂದಾಳು, ಇನ ಅಂದ್ರೆ ಎಲ್ಲರಿಗೂ ಪ್ರಿಯತಮ. ಅವು ಆತ ವರತ್ವೇನ ಅಂದ್ರೆ ಸರ್ವಸ್ವಾಮಿತ್ವೇನ, ಸರ್ವಶ್ರೇಷ್ಠತ್ವೇನ ಎಲ್ಲರ ಮೇಲಿದ್ದಾನೆ. ಹೀಗೆ ವರಾರೋಹನ ಶಬ್ದ ಹೇಳಿದ್ದನ್ನ ಈ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ ಇನ ಮತ್ತು ಸೇನಾನಿ ಎಂಬ ಶಬ್ದಗಳ ಮೂಲಕ. ಮುಂದೆ ಹೇಳುವಂತಹ ಅರ್ಥ ಇದೊಂದು ನನ್ನದು. ವರಂ ಅಂದ್ರೆ ವರವಾದ ಮೋಕ್ಷ ಸ್ಥಾನವನ್ನು ಕುರಿತು, ಆರೋಹ ಏನ ಸಹ ಅದು ಅವನು ವರಾರೋಹ. ಯಾವ ಭಗವಂತನ ಅನುಗ್ರಹದಿಂದ ವರ ಅಂದ್ರೆ ಶ್ರೇಷ್ಠವಾದ ಮೋಕ್ಷ ಸ್ಥಾನವನ್ನು ಕುರಿತು ಆರೋಹ. ಇದು ನೂಚಿತ್ ಭ್ರೇಷತೆ ನ ರೇಷತ್ ಎಂಬ ಶಬ್ದಗಳಿಂದ ಆ ಬೃಹತಿ ಮಂತ್ರದಿಂದ ಸೂಚಿತ ಆಗಿದೆ ಈ ಅರ್ಥ. ಭಗವಂತನ ಧರ್ಮದಲ್ಲಿ ತೊಡಗಿದವನು ನೂಚಿತ್ ಭ್ರೇಷತೆ ಎಂದು ಅವನು ಪತನಕ್ಕೀಡಾಗೋದಿಲ್ಲ, ಮಾರ್ಗಭ್ರಷ್ಟ ಆಗೋದಿಲ್ಲ. ನ ರೇಷತ್ ಎಂದು ಆತಂಕಕ್ಕೀಡಾಗೋದಿಲ್ಲ. ಮೇಲ್ಮೇಲೆ ಹೋಗ್ತಾನೆ ಇರ್ತಾನೆ ಹೊರತು, ಆರೋಹ ವರವಾದ ಶ್ರೇಷ್ಠವಾದ ಮೋಕ್ಷ ಸ್ಥಾನವನ್ನು ಕುರಿತು ಕ್ರಮವಾಗಿ ಅವನು ಮೇಲೆ ಏರ್ತಾನೆ ಹೋಗ್ತಾನೆ ಹೊರತು ಅವನ ಆ ಸಾಧನೆಯ ಒಂದು ಗ್ರಾಫ್ ಏನಿದೆ ಅದು ಇಳಿಮುಖ ಆಗೋದಿಲ್ಲ, ಏರುಮುಖವಾಗೇ ಇರ್ತದೆ. ಇದು ಆ ಆರೋಹ ಎಂಬ ಶಬ್ದಕ್ಕೆ ನಾವು ನೋಡಬೇಕಾದಂತಹ ಒಂದು ಅರ್ಥ. ಹೀಗೆ ನೂಚಿತ್ ಭ್ರೇಷತೆ ನ ರೇಷತ್ ಎಂಬ ಶಬ್ದಗಳಿಂದ ಆರೋಹ ಎಂಬ ಶಬ್ದದ ಅರ್ಥವನ್ನ ಈ ಬೃಹತಿ ಮಂತ್ರ ವರ್ಣನೆ ಮಾಡಿದೆ ಅನ್ನುವುದು ನನ್ನದೊಂದು ವಿಶ್ಲೇಷಣೆ. ಈ ಆರೋಹ ಎಂಬ ಶಬ್ದಕ್ಕೆ ಅನುಭವ ಅಂತ ಅರ್ಥ, ಆಮೇಲೆ ಆರೋಹ ಎಂಬ ಶಬ್ದಕ್ಕೆ ಮೋಕ್ಷ ಪ್ರಾಪ್ತಿ ಅಂತ ಅರ್ಥ. ಈ ಎರಡು ಅರ್ಥಗಳನ್ನು ಕೂಡ ತಗೊಳ್ಬಹುದು. ಅದು ಆರೋಹ ಎಂಬ ಶಬ್ದ ಭಾಗವತ ತಾತ್ಪರ್ಯಗಳಲ್ಲಿ ಮತ್ತೆ ಉಪನಿಷತ್ ಭಾಷ್ಯದಲ್ಲಿ ಏನು ಬಂದಿದೆ ಅದನ್ನ ನಾವು ಈ ವಿಷ್ಣು ಸಹಸ್ರನಾಮಕ್ಕೆ ಜೋಡಿಸ್ಕೊಳ್ಳೋಣ. ಅದು ಹೇಗೆ ಅಂದ್ರೆ, ವೇದೋ ವದನ್ನಪಿ ಹರಿಂ ನ ಸಮ್ಯಕ್ ವಕ್ತಿ ಕುತ್ರಚಿತ್ ನಾರೋಹತ್ಯನುಭವಂ ಅಪ್ರಸಿದ್ಧ ಸ್ವರೂಪತಃ ತಥಾಪ್ಯನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್ ಅಂತ ಭಾಗವತ ತಾತ್ಪರ್ಯದ 4ನೇ ಸ್ಕಂಧ 29ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿದೆ. ವೇದ ಭಗವಂತನನ್ನು ಹೇಳ್ತದ ಹೌದು, ಆದರೆ ಸ್ಪಷ್ಟವಾಗಿ ಎಲ್ಲೂ ಪ್ರತಿಪಾದನೆ ಮಾಡೋದಿಲ್ಲ. ಯಾಕೆಂದ್ರೆ ಅಪ್ರಸಿದ್ಧ ಸ್ವರೂಪತಃ, ಭಗವಂತನ ಸ್ವರೂಪ ಅಪ್ರಸಿದ್ಧ. ವೇದವೂ ಕೂಡ ಶ್ರೇಷ್ಠವೇ ಆದ ಶಾಸ್ತ್ರವೇ ಆದ್ರೂ ಆ ಭಗವಂತ ನಮ್ಮ ಅನುಭವಕ್ಕೆ ಬರೋದಿಲ್ಲ. ನ ಆರೋಹತಿ, ಭಗವಂತ ನಮ್ಮ ಅನುಭವಕ್ಕೆ ವಿಷಯನೇ ಆಗೋದಿಲ್ಲ. ಇಲ್ಲಿ ಆರೋಹಣ ಅಂದ್ರೆ ಆ ಅನುಭವಕ್ಕೆ ವಿಷಯನಾಗೋದು ಅಂತ ಅರ್ಥ. ಆರೋಹಣ ಶಬ್ದ ಭಾಗವತ ತಾತ್ಪರ್ಯದಲ್ಲಿರೋದನ್ನು ಗಮನಿಸಬೇಕು. ತಥಾಪಿ ಅನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್. ಭಗವಂತ ಪ್ರಸನ್ನನಾದರೆ
ಅವನು ನಮಗೆ ಅನುಭವಕ್ಕೆ ಆರೂಢನಾಗ್ತಾನೆ. ಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ಪುನರ್ಜನ್ಮ, ಕರ್ಮ, ಭಗವಂತನ ಕರುಣೆ, ಭಗವಂತನ ಸ್ವತಂತ್ರತ್ವ, ನಮ್ಮ ಪ್ರಾರಬ್ಧ ಕರ್ಮ ಇತ್ಯಾದಿ ಎಲ್ಲಾ ವಿಷಯಗಳು ಕೂಡ ಅವನು ಪ್ರಸನ್ನನಾದ್ರೆ ಅನುಭವಕ್ಕೆ ಬರ್ತವೆ. ನಮಗೆ ಇಲ್ಲದೆ ಹೋದ್ರೆ ಯಾವುದೂ ಅನುಭವಕ್ಕೆ ಬರೋದಿಲ್ಲ. ಹೀಗೆ ಅಲ್ಲಿ ಆರೋಹ ಎಂಬ ಶಬ್ದವನ್ನು ತಗೊಂಡಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಆದ್ರಿಂದ ವರಹ ಆರೋಹ ನಮಗೆ ಈ ಜಗತ್ತಿನಲ್ಲಿ ಮೊದಲಾಗುವುದು ಆರೋಹ. ಸಾಧನೆಯ ಮಾರ್ಗದಲ್ಲಿದ್ದವರಿಗೆ ಮೊದಲು ಅನುಭವಾರೋಹ ಆಗಬೇಕು. ಮೊದಲು ನಾವು ಸಂಸಾರದಲ್ಲಿದ್ದವರು ಶಾಸ್ತ್ರದ ಕಡೆಗೆ ಏರಬೇಕು. ಅದಾದ ಮೇಲೆ ಶಾಸ್ತ್ರವನ್ನು ದೀರ್ಘಕಾಲ ಓದಿ ಅನುಭವಾರೋಹ ಆಗಬೇಕು. ಅದಾದ್ಮೇಲೆ ಮುಕ್ತಿಯ ಆರೋಹ. ವರೇಣ ದೇವೇನೈವ ವರಂ ಅನುಭವಂ ಪ್ರತಿ ಆರೋಹ. ಶ್ರೇಷ್ಠನಾದ ದೇವರಿಂದಲೇ ಆ ಶ್ರೇಷ್ಠವಾದ ಅನುಭವ ನಮಗೆ ಬರಬೇಕು. ಈ ಹಿಂದೆ ಅದನ್ನು ಅನೇಕ ಕಡೆ ನಾವು ನೋಡಿದ್ದೇವೆ. ಮೊದಲು ಮಾನಸಾಪರೋಕ್ಷ, ಆಮೇಲೆ ಸ್ವರೂಪಾಪರೋಕ್ಷ. ಇವೇ ಅಲ್ಲ ವರ ಅಂದ್ರೆ ಆ ಮಾನಸಾಪರೋಕ್ಷಕ್ಕಿಂತ ಸ್ವರೂಪಾಪರೋಕ್ಷ ಅಂತ ಅನ್ನೋದು ವರ ಶ್ರೇಷ್ಠ. ಅದನ್ನೆಲ್ಲ ನಾವಿಲ್ಲಿ ಜೋಡಿಸ್ಕೋಬೇಕು. ಈ ಮೊದಲು ಮಾನಸಾಪರೋಕ್ಷ, ಆಮೇಲೆ ಸ್ವರೂಪಾಪರೋಕ್ಷ ಇವೆಲ್ಲವೂ ಆಗುವುದು ಅವನಿಂದ ಆಶೀರ್ವಾದದಿಂದಲೇ. ಮುಂದೆ ವರಾಣಾಂ ಆರೋಹ ಏನ ಸಹ, ಅದ್ರ ಹಿಂದೆ ಅರ್ಥ ನೋಡಿದ್ದೀವಿ. ಋಜುಗುಣಸ್ಥರಾದ ದೇವತೆಗಳು, ಈ ಚತುರ್ಮುಖ ಪ್ರಾಣ ಮೊದಲಾದ ದೇವತೆಗಳು ಮುಕ್ತಿಗೆ ಹೋಗುವುದು ಅವನ ಅನುಗ್ರಹದಿಂದ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಶರೀರದ ಶುಭಲಕ್ಷಣಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ಯಾವ್ಯಾವ ದೇವತೆಯ ವರ್ಗಕ್ಕೆ ಎಷ್ಟೆಷ್ಟು ಲಕ್ಷಣ ಇರ್ತವೆ ಅಂತ ಹೇಳುವ ಒಂದು ಪ್ರಸಂಗದಲ್ಲಿ ಇದನ್ನು ಹೇಳಿದ್ದಾರೆ. ಪಾವಮಾನ ಇತಿ ಪ್ರೋಕ್ತ ಮುಖ್ಯವಾಯುತ್ವಯೋಗಿನಃ ಅನಾದಿಕಾಲ ಸಂಬದ್ಧ ಯೋಗ್ಯತಾಸ ಪ್ರಕೀರ್ತಿತ ಸರ್ವಾಧಿಕ್ಯಾರೋಹಣಂತೂ ತೇಷಾಮೇವ ವಿಮುಕ್ತಿಗಂ ಅಂತ. ಪವಮಾನರು ಅಥವಾ ಪಾವಮಾನರು ಅಂದ್ರೆ ಮುಖ್ಯ ಪ್ರಾಣ ಪದವಿಯನ್ನು ಪಡೆದು ಮುಂದೆ ಚತುರ್ಮುಖ ಪದವಿಯನ್ನು ಪಡೆಯುವಂತಹ ಯೋಗಿಗಳು. ಅವ್ರದೊಂದು ಗುಂಪೇ ಇದೆ. ಅದು ಅನಾದಿ ಕಾಲದಿಂದ ಸಂಬದ್ಧವಾದ ಯೋಗ್ಯತೆ. ಬೇರೆ ಯಾರೋ ಎಷ್ಟೇ ಪ್ರಯತ್ನ ಪಟ್ಟು ಆ ಸ್ಥಾನಕ್ಕೆ ಹೋಗ್ತೀನಿ ಅಂತ ಪ್ರಯತ್ನಿಸಿದ್ರೆ ಆಗೋದಿಲ್ಲ. ಮತ್ತೆ ಮುಕ್ತಿಯಲ್ಲಿ ಸರ್ವಾಧಿಕ್ಯ ಆರೋಹಣಂ, ಸಂಸಾರದಲ್ಲಿಯೂ ಕೂಡ ಚತುರ್ಮುಖ ಪದವಿಗೆ ಏರುವವರು ಅವರೇ, ನಾಳೆ ಮುಕ್ತಿ ಪದವಿಗೆ ಏರುವವರು ಕೂಡ ಅವರೇ. ಇಲ್ಲೊಂದು ಆರೋಹಣ ಅಂತ ಶಬ್ದ ಇದೆ ನೋಡಿ. ಹೀಗೆ ಮೊದಲು ತೀರಾ ಕೆಳ ಹಂತದಲ್ಲಿ ಸಾಂಸಾರಿಕ ಜಂಜಡಗಳಲ್ಲಿ ಸಿಲುಕಿದ್ದ ಮನುಷ್ಯ ಶಾಸ್ತ್ರದ ಕಡೆಗೆ ಏರಬೇಕು. ಅದಾದ್ಮೇಲೆ ಶಾಸ್ತ್ರದ ಪರೋಕ್ಷದ ಜ್ಞಾನವನ್ನು ಪಡೆಯಬೇಕು, ಅದೊಂದು ಆರೋಹ. ಮುಂದೆ ಮಾನಸಾಪರೋಕ್ಷ ಪಡೆಯಬೇಕು, ಅದೊಂದು ಆರೋಹ. ಮುಂದೆ ಸ್ವರೂಪಾಪರೋಕ್ಷ ಪಡೆಯಬೇಕು, ಅದು ಆರೋಹ. ಅದಾದ್ಮೇಲೆ ಮುಕ್ತಿಯ ಕಡೆಗೆ ಏರಬೇಕು, ಅದೊಂದು ಆರೋಹ. ಇದಿಷ್ಟು ಆ ವರಾರೋಹ ಎಂಬ ಶಬ್ದದಿಂದ ನಮಗೆ ತಿಳಿಯುವಂತಹ ಶಬ್ದಗಳು. ಭಾವಾರ್ಥ ಏನು? ಸಾಧಕರೆಲ್ಲರಿಗೂ ಮುಂದಾಳು ಪ್ರಿಯನೂ ಆದಂತಹ ಈ ಭಗವಂತ ಅಜ್ಞಾನಾದಿ ಶತ್ರುಗಳನ್ನ ನಾಶಪಡಿಸ್ತಾನೆ. ಶಾಸ್ತ್ರಗಳಿಂದ ವೇದ್ಯನೂ ಕೂಡ ಆಗಿದ್ದಾನೆ, ಶಾಸ್ತ್ರಗಳಿಂದ ಪ್ರತಿಪಾದ್ಯನೂ ಆಗಿದ್ದಾನೆ, ಶಾಸ್ತ್ರಗಳು ನಮಗೆ ಕೊಟ್ಟವನೂ ಆಗಿದ್ದಾನೆ, ಧೈರ್ಯಶೀಲನಾಗಿದ್ದಾನೆ. ಈ ದೇವನ ಜ್ಞಾನವನ್ನು ಪಡೆಯಲು ಎತ್ತಿಸುವಂತಹ ಆ ಭಗವಂತನ ಕುರಿತಾದ ಭಗವಂತನ ಪ್ರೀತಿಗೆ ಕಾರಣವಾದ ಧರ್ಮಗಳನ್ನು ಆಚರಿಸಲಿಕ್ಕೆ ಯತ್ನಿಸುವಂತಹ ಸಾಧಕ ಎಂದಿಗೂ ಮಾರ್ಗಭ್ರಷ್ಟನೂ ಆಗಲಾರ, ಹಾಗೆ ಉಪದ್ರವಕ್ಕೂ ಈಡಾಗಲಾರ ಅಂತ ಅರ್ಥ. ಈ ವರಾರೋಹ ಆತ ನಮಗೆ ಜ್ಞಾನ ಕೊಡುವವನು, ಮುಕ್ತಿ ಕೊಡುವವನು ಅನ್ನೋದನ್ನು ಹೇಳುವ ಮಾತು ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಜ್ಞಾನಸ್ಥಿತಿಯನ್ನು ರೂಪೇಣ ದೇವಾನ ಮುಕ್ತಿದೋ ಹರಿಹಿ ಪುಣ್ಯಸ್ಥಿತಿಯನ್ನು ರೂಪೇಣ ಸ್ವರ್ಗಂ ಇತ್ಯಾದಿ ಕಡೆಗೆ ವರ್ಣನೆ ಮಾಡ್ತಾರೆ. ಸಾಧಕರು ಗಳಿಸಿದಂತಹ ಜ್ಞಾನದ ಮೂಲಕ ಮುಕ್ತಿ, ಅವರು ಏನಾದರೂ ಪುಣ್ಯ ಮಾಡಿದ್ರೆ ಆ ಪುಣ್ಯದ ಮೂಲಕ ಸ್ವರ್ಗ, ಇದನ್ನೆಲ್ಲ ಅವರ ಕಡೆಯಿಂದ ಏರಿಸ್ತಾನೆ ಅವನು ಈ ಭಗವಂತನೇ. ಯೇಷ ಹ್ಯೇವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಯಾವ ಸಾಧಕನನ್ನ ಎತ್ತರದ ಸ್ಥಾನಕ್ಕೆ ಏರಿಸಬೇಕು ಅಂತ ಭಗವಂತ ಬಯಸ್ತಾನೋ ಅಂಥವರ ಕಡೆಯಿಂದ ಶ್ರೇಷ್ಠವಾದ ಕರ್ಮಗಳನ್ನು ಈ ಭಗವಂತ ಮಾಡಿಸ್ತಾನೆ ಅಂತ ಒಂದು ವೇದವಾಕ್ಯ ವರ್ಣನೆ ಮಾಡ್ತದೆ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಲೋಕಂ. ಪುಣ್ಯಕರ್ಮ ಮಾಡಿದ್ರೆ ಪುಣ್ಯಲೋಕ ಕರ್ಕೊಂಡು ಹೋಗ್ತಾನೆ, ಪಾಪಕರ್ಮ ಮಾಡಿದ್ರೆ ಜೀವ ಅದರಿಂದ ಪಾಪಲೋಕಕ್ಕೆ
ಕರ್ಕೊಂಡು ಹೋಗ್ತಾನೆ ಭಗವಂತ ಅಂತ ವರ್ಣಿಸ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರ ಮೊದಲಾದವುಗಳಿಗೆ ಶ್ರೇಷ್ಠವಾದ ಒಂದು ಸ್ಥಾನವನ್ನ ಕೊಡ್ತಾನೆ ಆಕಾಶದಲ್ಲಿ ಅಂತ ವರ್ಣನೆ ಮಾಡಿದೆ ಶಾಸ್ತ್ರ. ಸೂರ್ಯ ಆರೋಹಯ ದಿವಿ ಅಂತ. ನನಗೆ ಆ ಸೂರ್ಯ, ಚಂದ್ರ ಮೊದಲಾದ ಪದವಿಗಳು, ಸ್ವರ್ಗದ ಪದವಿ, ಅದನ್ನ ಇಲ್ಲಿ ಹೇಳುವ ಅಪೇಕ್ಷೆ ಇಲ್ಲ. ಅದು ಇಲ್ಲ ಅಂತಲ್ಲ. ದೀರ್ಘಕಾಲಂ ದರ್ಶನಾಯ ಸೂರ್ಯ ಆರೋಹಯ ದಿವಿ ವೃಂಹಿರಾಜ ವರುಣಶ್ಚಕಾರ ಸೂರ್ಯಾಯ ಪಂಥಾನಂ ಅನ್ವೇತವಾವು ಅಂತ ಇತ್ಯಾದಿ. ಇಂದ್ರೋ ದೀರ್ಘಾಯ ಚಕ್ಷತೆ ಸೂರ್ಯಂ ಆರೋಹಯ ದಿವಿ. ಸೂರ್ಯನನ್ನ ಆ ಸ್ವರ್ಗದಲ್ಲಿ ಏರಿಸಿದ ಅಂತ ಒಂದು ಋಗ್ವೇದದ ಮಂತ್ರ ಇದೆ. ಅಲ್ಲಿ ಎಲ್ಲಾ ಕಡೆನೂ ಕೂಡ ಈ ದೀರ್ಘಾಯ ಚಕ್ಷಸೆ, ದೀರ್ಘಕಾಲದ ಜ್ಞಾನಕ್ಕಾಗಿ ಸೂರ್ಯಂ ದಿವೇ ಆರೋಹಯತ್, ಈ ಶಾಸ್ತ್ರವೆಂಬ ಸೂರ್ಯನನ್ನ ಆಕಾಶದಲ್ಲಿ ಭಗವಂತ ಇಟ್ಟಿದ್ದಾನೆ. ದಿವು ಅಂತಂದ್ರೆ ಅಲ್ಲಿ ಆಕಾಶ ಅಂತಷ್ಟೇ ಅರ್ಥ ಅಲ್ಲ, ಆಕಾಶಾಭಿಮಾನಿನಿಯಾದಂಥ ಲಕ್ಷ್ಮೀದೇವಿ ಅಂತ ಅರ್ಥ. ಅವಳಲ್ಲಿ ಶಾಸ್ತ್ರಂ, ಸೂರ್ಯಂ ಅಂದ್ರೆ ಶಾಸ್ತ್ರವೆಂಬ ಸೂರ್ಯನನ್ನ ಆರೋಹಯತ್ ಇಟ್ಟಿದ್ದಾನೆ ಭಗವಂತ ಅಂತ. ಹೀಗೆ ಎಲ್ಲ ಜ್ಞಾನ, ಶ್ರವಣ, ಮನನ ಇತ್ಯಾದಿಗಳ ಪರವಾಗಿಯೇ ಇದಕ್ಕೆ ನನಗೆ ಅರ್ಥ ಮಾಡಬೇಕಾಗಿ, ಇದು ನನ್ನ ದೃಷ್ಟಿಯಿಂದ ಅದು ಮಹತ್ವದ್ದು. ವರಾಂ ಆರೋಹಯತಿ ಇತಿ ವರಾರೋಹ. ಲಕ್ಷ್ಮೀದೇವಿಯನ್ನ ತನ್ನ ತೊಡೆಯ ಮೇಲೆ ಏರಿಸಿಕೊಂಡಿದ್ದಾನೆ. ಮತ್ತೆ ಚತುರ್ಮುಖ, ಪ್ರಾಣ ಇವರೆಲ್ಲರಿಗಿಂತ ಶ್ರೇಷ್ಠವಾದ ಸ್ಥಾನದಲ್ಲಿ ಅವಳನ್ನ ಏರಿಸಿದ್ದಾನೆ. ಆದ್ರಿಂದ ಆತ ವರಾರೋಹ. ವರಾರೋಹ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಅರ್ಥವನ್ನೇನೂ ಬರೆದಿಲ್ಲ. ಶಾಂಕರ ಭಾಷ್ಯದಲ್ಲಿ ಶ್ರೇಷ್ಠವಾದ ತೊಡೆ ಇದ್ದವನು, ಶ್ರೇಷ್ಠವಾದ ಆರೋಹಣ ಇದ್ದವನು, ಅರ್ಥಾತ್ ಅವನ ಹತ್ತಿರಕ್ಕೆ ಹೋದವರಿಗೆ ಪುನರಾವೃತ್ತಿ ಇಲ್ಲ. ನಚ ಪುನರಾವರ್ತತೆ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿದೆ. ಅದನ್ನ ಶಾಂಕರ ಭಾಷ್ಯ ಕೋಟ್ ಮಾಡ್ತದೆ. ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಂ ಮವ ಅನ್ನೋದನ್ನು ಕೋಟ್ ಮಾಡ್ತದೆ, ಗೀತಾ ಮಾತನ್ನ ಶಾಂಕರ ಭಾಷ್ಯ. ಅಲ್ಲಿಗೆ ಹೋದವರು ಮರಳಿ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಈ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ವರಂ ಉತ್ಕೃಷ್ಟಂ ಆರೋಹ ಯಸ್ಯ ಸ್ವಪ್ರಾಪ್ತಿ ಲಕ್ಷಣ, ಭಗವಂತನನ್ನ ಪಡೆಯುವುದು ಅಂದ್ರೇನೆ ಈ ಆರೋಹ. ಅದು ಉತ್ಕೃಷ್ಟವಾದಂತಹ ಒಂದು ಆರೋಹ. ಅದು ವರ್ತತೆ ಸ ವರಾರೋಹ ಪ್ರಕೃಷ್ಟ ಸ್ಥಾನದೋ ಮನುಹು. ವರಾರೋಹ ಅಂತ ಭಗವಂತನನ್ನು ಉಪಾಸನೆ ಮಾಡುವುದೇನಿದೆ, ಇದೊಂದು ವರಾರೋಹ ಅನ್ನುವ ಶಬ್ದ, ಇದೊಂದು ಶ್ರೇಷ್ಠವಾದ ಮಂತ್ರ. ಈ ಮಂತ್ರ ವರಾರೋಹ ಅಂತ ಭಗವಂತನನ್ನ ಸತತವಾಗಿ ಉಪಾಸನೆ ಮಾಡ್ತಾ ಬಂದ್ರೆ ಅದು ಸಾಧಕನನ್ನ ಮೇಲಿನ ಸ್ಥಾನಕ್ಕೆ ಏರಿಸ್ತದೆ. ಸಂಸಾರದಲ್ಲಿ ಯಾವುದೋ ಕೆಳಸ್ಥಾನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತಹ ಮನುಷ್ಯನನ್ನ ಮೇಲಕ್ಕೆ ಎತ್ತುವಂತಹ ಒಂದು ಮಂತ್ರ ಇದು ಅಂತ ಅಲ್ಲಿ ಪರಾಶರ ಭಟ್ಟರು ವ್ಯಾಖ್ಯಾನ ಮಾಡಿದ್ದಾರೆ. ಸತ್ಯ ಸಂಧ್ಯ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ವರಾರೋಹ, ವರಹ ಆರೋಹ ಅಂದ್ರೆ ವಾಹನ, ಗರುಡ ಮೊದಲಾದ ವಾಹನ ಉಳ್ಳವನು, ಮತ್ತೆ ಅಂಕ ಶ್ರೇಷ್ಠವಾದ ತೊಡೆಯ ಉಳ್ಳವನು. ವರಾಣಿ ಅರಾಣಿ ಯೇಷಾಂತೆ ವರಾರಾಹ ತೇಭ್ಯ ಅಪಿ ಉತ್ಕೃಷ್ಟಾ ವರಾರೋಹ. ಪರೋವರೀಯಾನ್ ಇತ್ಯತ್ರ ಪರೋ ಶಬ್ದ ಒತ್ತಾನ್ ವಹಂತಿ ಇತಿ ವರಾರೋಹ. ಆ ಭಗವಂತ ಈ ವರರು ಅಂದ್ರೆ ಶ್ರೇಷ್ಠವಾದಂತಹ ದೇವತೆಗಳು ಮೊದಲಾದವರಿದ್ದಾರೆ, ಅವರಿಗಿಂತಲೂ ಉತ್ಕೃಷ್ಟವಾದ ಸ್ಥಾನದಲ್ಲಿದ್ದವನು ಅಂತ ಅರ್ಥವೊಂದನ್ನು ಸೂಚನೆ ಮಾಡ್ತಾರೆ. ಮತ್ತು ದೈತ್ಯರನ್ನೆಲ್ಲ ನಾಶಪಡಿಸ್ತಾನೆ, ಹೀಗೊಂದು ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಅವರ ಅಭಿಪ್ರಾಯದಲ್ಲಿ ವರಾರರು, ವರವಾದ ಅಂದ್ರೆ ತುಂಬಿ ತುಳುಕುವ ಅರ ದೋಷವುಳ್ಳವರು ವರಾರರು, ವರಾರ ಉಳ್ಳವರು, ದೋಷ ಉಳ್ಳಂತಹ ಚೇತನರು. ಅವರೆಲ್ಲರನ್ನೂ ಹಂತಿ, ಅವರೆಲ್ಲರನ್ನೂ ಅದುಮಿಟ್ಟು ಅವರಿಗಿಂತ ಶ್ರೇಷ್ಠವಾದ ಸ್ಥಾನದಲ್ಲಿ ಇದ್ದಾನೆ. ಅವರೆಲ್ಲರಿಗೆ ಮೇಲೆ ತನ್ನ ಪ್ರಭುತ್ವವನ್ನು ಈತ ಸ್ಥಾಪಿಸಿದವನು ಅಂತ ಅರ್ಥವೊಂದನ್ನು ಅವರು ಹೇಳುವಂತೆ ಕಾಣಿಸ್ತದೆ ಅವರ ಶಬ್ದಗಳಿಂದ. ಹೀಗೆ ವರಾರೋಹಣ ಶಬ್ದವನ್ನ ನೋಡಿದ್ದೀವಿ. ಅದು ಈಗಾಗಲೇ ನಾವು ಅದನ್ನು ನೋಡಿದಂತೆ
ಕೆಳಗೆ ಅಂದ್ರೆ ಸಂಸಾರದಲ್ಲಿ ಬಿದ್ದವರನ್ನ ಮೇಲೆತ್ತಿ ಶಾಸ್ತ್ರದ ದರ್ಶನವನ್ನ ಅವರಿಗೆ ಮಾಡಿಸಿ, ಶಾಸ್ತ್ರಗಳು ಲುಪ್ತವಾಗಿದ್ದಾಗ ಅವುಗಳನ್ನೆಲ್ಲ ಅವರಿಗೆ ತಿಳಿಯಪಡಿಸಿ, ಅವರಿಗೆ ಪರೋಕ್ಷ ಜ್ಞಾನವನ್ನು ಕೊಟ್ಟು ಅದೊಂದು ಆರೋಹಣ. ಇವೆಲ್ಲ ಆ ಅನೇಕ ಮೆಟ್ಟಿಲುಗಳು. ಸಂಸಾರದಲ್ಲಿ ಬಿದ್ದ ಮನುಷ್ಯ ಶಾಸ್ತ್ರದ ಕಡೆಗೆ ತಿರುಗುವುದೇ ಒಂದು ಮೆಟ್ಟಿಲು, ಪರೋಕ್ಷ ಜ್ಞಾನವನ್ನು ಪಡೆಯುವುದು ಎರಡನೇ ಮೆಟ್ಟಿಲು, ಮಾನಸಾಪರೋಕ್ಷವನ್ನು ಪಡೆಯುವುದು ಮೂರನೇದ್ದು, ಸ್ವರೂಪಾಪರೋಕ್ಷವನ್ನು ಪಡೆಯುವುದು ನಾಲ್ಕನೇದ್ದು, ಮತ್ತೆ ಮುಕ್ತಿಯನ್ನೇ ಏರುವುದು ಐದನೇ ಮೆಟ್ಟಿಲು. ಈ ಎಲ್ಲ ಮೆಟ್ಟಿಲುಗಳನ್ನು ಆತ ಏರಿಸ್ತಾನೆ. ಅಂತಹ ಮಾರ್ಗದಲ್ಲಿ ಎಂದೂ ಆತನಿಗೆ ಸಾಧಕನಿಗೆ ಏನೂ ವಿಘ್ನ ಬರದಂತೆ ನೋಡಿಕೊಳ್ತಾನೆ. ಮತ್ತೆ ಆತ ಸ್ಥಾನಭ್ರಷ್ಟನಾಗದಂತೆ ನೋಡಿಕೊಳ್ತಾನೆ. ಹಾಗೆ ಇದೊಂದು ಶ್ರೇಷ್ಠವಾದಂತಹ ಮಂತ್ರತುಲ್ಯವಾದ ನಾಮ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.